ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬುಧವಾರ ಬಂತು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ಗಣೇಶನ ವಾರ ಅಂತ. ವಿಘ್ನ ನಿವಾರಣೆ ಮಾಡುವ ಸಂಕಷ್ಟಹರ ಗಣೇಶನ ವಾರ. ಹಾಗಾದರೆ ನಾವು ಏನು ಮಾಡ್ತೀವಿ, ಬುಧವಾರ ಬಂದರೆ ಗಣೇಶನಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸ್ತೇವೆ. ಬರೀ ಪೂಜೆ ಸಲ್ಲಿಸಿದ್ರೆ ಸಾಕಾ? ಹಾಗೆ ನಾವು ಗಣೇಶನ ಮಂತ್ರವನ್ನು ಕೂಡ ನಾವು ಹೇಳಬೇಕಲ್ವಾ? ಹಾಗಾದರೆ ಗಣೇಶನ ಮಂತ್ರ ಯಾವುದು ಹೇಳಬೇಕು? ಗಣೇಶನಿಗೆ ಮಂತ್ರ ಹೇಳುವುದರ ಪ್ರಯೋಜನವೇನು ನೋಡೋಣ. ಗಣೇಶ ಎಂದರೆ ವಿಘ್ನ ನಿವಾರಕ, ಹಾಗೆ ವಿದ್ಯಾ ಬುದ್ಧಿ ಕೊಡು ಎಂದು ನಾವು ಬೇಡುತ್ತೇವೆ ಅಲ್ವಾ? ಹಾಗೆ ನಾವೆಲ್ಲ ಸಮೃದ್ಧಿ, ಹಣ, ಸಂಪತ್ತು, ಹಾಗೆ ಸಂತೋಷವ, ಯಶಸ್ಸು, ಮಾನಸಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ಇನ್ನೂ ಹಲವು ಪ್ರಯೋಜನವಿದೆ. ಮತ್ತು ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ಗಣೇಶ ಮಂತ್ರ ಯಾವುದು? ಹಾಗಾದರೆ ಗಣೇಶ ಮಂತ್ರ ಯಾವುದು ಅಂತ ನೋಡೋಣ. ಇಲ್ಲಿದೆ, ಗಣೇಶನ ಮಂತ್ರವನ್ನು ನೋಡೋಣ. ಹಾಗೆ ಗಣೇಶನ ಮಂತ್ರ ಹೇಳುವುದರ ಪ್ರಯೋಜನ ಕೂಡ ನಾವು ತಿಳ್ಕೊಬೇಕಲ್ವಾ? ಗಣೇಶನ ಮಂತ್ರವು ಒಬ್ಬರ ಪ್ರಯತ್ನದ ಫಲ ಕೂಡ ನೀಡುತ್ತದೆ, ಒಬ್ಬರ ಪ್ರಗತಿಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ವ್ಯಕ್ತಿಯಾಗಲು ಸಹಾಯ ಕೂಡ ಮಾಡುತ್ತದೆ. ಗಣೇಶ ದೇವರು ಜ್ಞಾನ, ಸಂಪತ್ತು ಹಾಗೆ ಶೈಕ್ಷಣಿಕದಲ್ಲಿ ಯಶಸ್ಸು ಕೂಡ ನೀಡುತ್ತದೆ. ಗಣೇಶನ ಮಂತ್ರದಿಂದ ಸಮೃದ್ಧಿ, ಹಣ, ಸಂಪತ್ತು ಮತ್ತು ಸಂತೋಷ ನಾವು ಪಡೆಯಬಹುದು. ಹಾಗಾದರೆ ಆ ಅದೃಷ್ಟದ ಮಂತ್ರಗಳನ್ನು ನಾವು ನೋಡೋಣ. ಮೊದಲನೆಯದಾಗಿ ಗಣೇಶನ ಬೀಜ ಮಂತ್ರ. ಗಂ ಎನ್ನುವುದು ಗಣೇಶನ ಬೀಜ ಮಂತ್ರವಾಗಿದೆ. ನಿಜಕ್ಕೂ ಇದು ಗಣಪತಿಯ ಆಶೀರ್ವಾದವನ್ನು ಆಕರ್ಷಿಸುವ ಚಿಕ್ಕ ಮಂತ್ರವಾಗಿದೆ. ಹಾಗೆ ಅಡೆತಡೆ ನಿವಾರಣೆಗಾಗಿ ಗಣೇಶನ ಮಂತ್ರ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಮಂತ್ರ ನಿಮ್ಮ ಅಡೆತಡೆಗಳು ನಿವಾರಣೆಗಾಗಿ ನೀವು ಈ ಮಂತ್ರವನ್ನು ಹೇಳಿಕೊಳ್ಳಬಹುದು. ಹಾಗೆ ಗಣೇಶನ ಸೌಭಾಗ್ಯ ಮಂತ್ರ ಓಂ ಶ್ರೀ ಗಂ ಸೌಭಾಗ್ಯ ಗಣಪತಿಯೇ ನಮಃ. ವರ ವರದ ಸರ್ವ ಜನ್ಮಮೇ ವಶಮಾನ್ಯ ನಮಃ. ಈ ಮಂತ್ರ ನಮಗೆ ಅದೃಷ್ಟವನ್ನು ಕೂಡ ತಂದುಕೊಡುತ್ತದೆ. ಶಕ್ತಿಶಾಲಿ ಗಣೇಶ ಮಂತ್ರ. ನಮಗೆ ಶಕ್ತಿಯನ್ನು ನೀಡುವ ಗಣೇಶನ ಮಂತ್ರವನ್ನು ನೋಡುವುದಾದರೆ ಓಂ ಕಪಿಲಾಯ ನಮಃ. ಇದು ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ. ಈ ಮಂತ್ರ ಹೇಳುವುದರಿಂದ ನಮ್ಮ ಆಸೆಗಳು ಕೂಡ ನೆರವೇರುತ್ತದೆ. ಶ್ರೀ ಗಣೇಶನ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದತ್ತಿ ಪ್ರಚೋದಯತ್ ಎಂಬುದು ಗಣೇಶನ ಗಾಯತ್ರಿ ಮಂತ್ರವಾಗಿದೆ. ಗಣೇಶನ ಅತ್ಯಂತ ಸರಳ ಮಂತ್ರ ನೋಡುವುದಾದರೆ ಓಂ ಶ್ರೀ ಗಣೇಶಾಯ ನಮಃ ಎಂಬುದು ಗಣೇಶನ ಅತ್ಯಂತ ಸರಳ ಮಂತ್ರವಾಗಿದೆ.
ಹಾಗೆ ಓಂ ಗಂ ಗಣಪತಿಯೇ ನಮಃ ಎಂಬುದು ಗಣೇಶನನ್ನು ಪೂಜಿಸಲು ಸರಳ ಮಂತ್ರವಾಗಿದೆ. ನಾವು ಯಾವಾಗಲೇ ಗಣೇಶನನ್ನು ಪೂಜೆ ಮಾಡಿದ್ರೆ ಫಸ್ಟು ನಾವು ಹೇಳೋ ಮಂತ್ರನೇ ಓಂ ಶ್ರೀ ಗಣೇಶಾಯ ನಮಃ, ಓಂ ಗಂ ಗಣಪತಿಯೇ ನಮಃ. ನಾವು ಪೂಜೆಯ ಸಮಯದಲ್ಲಿ ಹೇಳುವ ಸರಳ ಮಂತ್ರವಾಗಿದೆ. ಮತ್ತೊಂದು ಸರಳ ಮಂತ್ರವೆಂದರೆ ನಮಸ್ಕಾರ ಗಣೇಶ ಮಂತ್ರ. ಓಂ ವಕ್ರತುಂಡಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಬಾಲಚಂದ್ರಾಯ ನಮಃ ಎಂಬುದು ಗಣೇಶನಿಗೆ ನಮಸ್ಕರಿಸುವ ಗಣೇಶನ ಸರಳ ಮಂತ್ರವಾಗಿದೆ. ಹಾಗೆ ಶಕ್ತಿಯುತ ವಶೀಕರಣ ಮಂತ್ರ ಓಂ ಶ್ರೀ ಹ್ರೀಂ ಕ್ಲೀಂ ಗ್ಲೌಂ ಗಣಪತಿಯೇ ವರ ವರದ ಸರ್ವಜನ್ಮ ವಶಮಾನಾಯ ಸ್ವಾಹ. ಈ ಮಂತ್ರ ಗಣೇಶನ ಮನಃಪೂರ್ವಕವಾಗಿ ಪೂಜಿಸುವವರು ಹೆಚ್ಚು ಆಕರ್ಷಿತವಾಗಿರುತ್ತದೆ. ಗಣೇಶನನ್ನು ಭಕ್ತಿಯಿಂದ ಹಾಗೆ ಶ್ರದ್ಧೆಯಿಂದ ಪೂಜಿಸುವವರು ಈ ಮಂತ್ರವನ್ನು ಹೇಳಿದರೆ ಗಣೇಶನ ಆಶೀರ್ವಾದವನ್ನು ಕೂಡ ನೀವು ಪಡೆಯಬಹುದು. ಹಾಗೆ ದೈಹಿಕ ಶಕ್ತಿಯನ್ನು ಹೆಚ್ಚಿಸುವ ಮಂತ್ರ ಓಂ ವಿಕಟಾಯ ನಮಃ. ಈ ಮಂತ್ರ ಕೆಟ್ಟ ವ್ಯಕ್ತಿಯನ್ನು ಒಳ್ಳೆಯ ಮಾನಸಿಕ ಶಕ್ತಿ ಹೆಚ್ಚಿಸುತ್ತದೆ. ಹಾಗೆ ಅಡೆತಡೆಗಳನ್ನು ತೆಗೆದುಹಾಕಲು ನಾವು ವಿಘ್ನ ವಿನಾಯಕನಿಗೆ ಈ ಮಂತ್ರವನ್ನು ಹೇಳಬಹುದು. ಓಂ ವಿಘ್ನ ನಾಶಾಯ ನಮಃ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓಂ ವಿಘ್ನ ವಿನಾಶಾಯ ನಮಃ ಅಂತ ಹೇಳಬಹುದು. ಮತ್ತು ಓಂ ವಿಘ್ನ ನಾಶನಾಯ ನಮಃ ಎಂಬ ಮಂತ್ರವನ್ನು ಕೂಡ ನೀವು ಹೇಳಬಹುದು. ಹಾಗೆ ನಾಯಕತ್ವದ ಗುಣಗಳನ್ನು ಹೆಚ್ಚಿಸಲು ನಾವು ಗಣೇಶನ ಮಂತ್ರ ಓಂ ವಿನಾಯಕಾಯ ಮಂತ್ರ ಅಂತ ಹೇಳಬಹುದು. ಹಾಗೆ ಗಣೇಶ ದೇವರ ಬೀಜ ಮಂತ್ರ ಓಂ ಹ್ರೀಂ ಗ್ರೀಂ ಹ್ರೀಂ ಎಂಬ ಮಂತ್ರ ಗಣೇಶನ ಬೀಜ ಮಂತ್ರವಾಗಿದೆ. ಹಾಗೆ ಗಣೇಶ ದೇವರ ಶಕ್ತಿಯುತ ಹಾಗೆ ಕಾರ್ಯಸಿದ್ಧಿ ಮಂತ್ರ ನೋಡುವುದಾದರೆ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವಕಾರ್ಯ ಕರ್ತಾ ಸರ್ವವಿಘ್ನ ಪ್ರಶಮನಾಯ ಸರ್ವರ್ಜಯ ವರ್ಷಕರ್ಣಾಯ ಸರ್ವಜನ ಸರ್ವಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವಾಹ ಎಂಬುವ ಮಂತ್ರವು ಗಣೇಶನ ಶಕ್ತಿಯುತ ಹಾಗೆ ಕಾರ್ಯಸಿದ್ಧಿ ಮಂತ್ರವಾಗಿದೆ. ನಂತರ ವಶೀಕರಣಕ್ಕೆ ಶಕ್ತಿಯುತ ಗಣೇಶನ ಗಾಯತ್ರಿ ಮಂತ್ರವನ್ನು ಕೂಡ ನೀವು ಹೇಳಬಹುದು. ನಿಮಗೆ ಇದು ಇಷ್ಟ ಆಯ್ತಲ್ವಾ? ಹಾಗಾದರೆ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ನನ್ನ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ. ಹಾಗೆ ನಮ್ಮದೇ ಎಲ್ಲ ಯಾರದೇ ಚಾನಲ್ ನೋಡ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಲ್ ಅನ್ನೋ ಬಟನ್ನ ಆನ್ ಮಾಡ್ಕೊಳ್ಳಿ. ನನ್ನೆಲ್ಲ ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಎಲ್ಲರಿಗೂ ಕೂಡ ಶುಭ ದಿನ.